ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಶನಿ ದೇವರು, ಶನಿ ಮಹಾತ್ಮ. ಶನಿ ಸಾಡೆ ಸಾತಿ ಬಂದಿದೆ, ಅಷ್ಟಮ ಶನಿ ಬಂದಿದೆ, ಪಂಚಮ ಶನಿ ಬಂದಿದೆ, ಅರ್ಧಾಷ್ಟಮ ಶನಿ ಬಂದಿದೆ. ಶನಿಯ ದಶೆ ನಡೀತಾ ಇದೆ, ಶನಿಯ ಭುಕ್ತಿ ನಡೀತಾ ಇದೆ. ಶನಿ ನಿಮ್ಮನ್ನು ನೋಡ್ತಾ ಇದ್ದಾನೆ, ಶನಿ ದೃಷ್ಟಿ ಬಿದ್ದಿದೆ. ಈ ರೀತಿ ಬಹಳಷ್ಟು ಕಾನ್ಸೆಪ್ಟ್ಗಳಲ್ಲಿ ಬರ್ತಾ ಇರುವಂಥ ವಿಷಯ ಇದು ಶನಿದೇವರು. ಶನಿಗೆ ಹೆದರಬೇಕೆ? ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ವಿಡಿಯೋಗಳನ್ನು ನಮ್ಮದೇ ಚಾನಲಲ್ಲಿ ನಾವು ಕೊಟ್ಟಿದ್ದೀವಿ. ಇದರ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ಆದರೆ ಬರ್ತಾ 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 ಶನಿ ಶಾಂತಿ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವರಿಗಾಗಿ ಒಂದು ವಿಚಿತ್ರ ವಿಲಕ್ಷಣ ಪರಿಹಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು. ಏನು ಸರ್ ಇದು ವಿಚಿತ್ರ ಅಂತ ಹೇಳಿದ್ರೆ, ನೋಡಿ, ಈ ರೀತಿ ಶನಿ ದೇವರ ಸಮಸ್ಯೆ ಇರೋರು, ಶನಿಯಿಂದ ಸಮಸ್ಯೆ ಆಗ್ತಾ ಇದೆ ಅಂತ ತಿಳ್ಕೊಂಡಿರುವಂಥ ವ್ಯಕ್ತಿಗಳು ಏನು ಮಾಡಬೇಕು ಅಂದರೆ, ಶನಿ ದೇವರಿಗೆ ಶನಿವಾರದಂದು ಅಭಿಷೇಕಕ್ಕೆ ಕೊಡಬೇಕು. ಎಳ್ಳೆಣ್ಣೆ ಅಭಿಷೇಕ, ಸಾಸಿವೆ ಎಣ್ಣೆ ಅಲ್ಲ, ಎಳ್ಳೆಣ್ಣೆ. ಇದರಲ್ಲಿ ಏನು ಸರ್ ವಿಶೇಷ ಅಂತ ಕೇಳ್ತೀರಾ? ಯಾವ ವ್ಯಕ್ತಿಗೆ ಸಮಸ್ಯೆ ಇದೆಯೋ ಆ ವ್ಯಕ್ತಿ ಅಭಿಷೇಕಕ್ಕೆ ಕೊಡಬಾರದು. ಆ ವ್ಯಕ್ತಿಯ ಬದಲಾಗಿ ಇನ್ನೊಬ್ಬರು ಹೋಗಿ ಆ ವ್ಯಕ್ತಿಯ ಹೆಸರಿನಲ್ಲಿ ಅಭಿಷೇಕ ಕೊಡಬೇಕು. ಹೇಗೆ ಸರ್ ಹೆಸರಿನಲ್ಲಿ ಕೊಡೋದು? ಅರ್ಚನೆ ಮಾಡಿಸಿ ಈ ವ್ಯಕ್ತಿಯ ಹೆಸರಿನಲ್ಲಿ. ಯಾರು ಸರ್ ಕೊಡ್ಬೋದು? ನಿಮ್ಮನೆ ಅಣ್ಣ ತಂಗಿ ಇದ್ದಾರಾ, ಅಣ್ಣ ತಮ್ಮ ಇದ್ದಾರಾ, ಅಕ್ಕ ಇದ್ದಾರಾ, ಅಮ್ಮ ಇದ್ದಾರಾ, ಅಪ್ಪ ಇದ್ದಾರಾ, ಯಾರಿದ್ದಾರೆ ವೆಲ್ ವಿಷರ್? ನಿಮಗೆ ಯಾರನ್ನ ಬೇಕಾದ್ರೂ ಕಳಿಸಿ. ನಿಮ್ಮ ಬದಲಾಗಿ, ಇವಾಗ ಶನಿ ಸಮಸ್ಯೆ ನನಗಿದೆ, ನನ್ನ ಬದಲಾಗಿ ನನ್ನ ಮನೆ ಕಡೆಯಿಂದ ಒಬ್ಬರು ಹೋಗಿ ಶನಿದೇವರ ಗುಡಿಗೆ ಹೋಗಿ ಶನಿದೇವರಿಗೆ ಅರ್ಚನೆಯನ್ನು ಮಾಡಬೇಕು. ಯಾರ ಹೆಸರಿನಲ್ಲಿ? ನನ್ನ ಹೆಸರಿನಲ್ಲಿ. ಅದಾದ ಮೇಲೆ ಎಳ್ಳೆಣ್ಣೆ ಅಭಿಷೇಕಕ್ಕೆ ಕೊಡಬೇಕು ನನ್ನ ಹೆಸರಿನಲ್ಲಿ. ನಾನು ಹೋಗಬಾರ್ದು. ಮತ್ತು ನಾನೇನು ಸರ್ ಮಾಡಲಿ? ನೀವು ಅದೇ ಸಮಯದಲ್ಲಿ ಹತ್ತಿರದಲ್ಲಿರುವಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ಸಿಂಧೂರವನ್ನು ಅರ್ಪಿಸಿ ಬನ್ನಿ. ಎಷ್ಟು ಸರ್? ನಿಮ್ಮಿಷ್ಟ. ನಿಮ್ಮಿಷ್ಟ. ನಾನು ಹೇಳ್ತಾ ಇಲ್ವಾ ಇಷ್ಟು ಬೇಕಾದ್ರೂ ಕೊಡಿ, ಇಷ್ಟು ಬೇಕಾದ್ರೂ ಕೊಡಿ, ಇಷ್ಟು ಬೇಕಾದ್ರೂ ಕೊಡಿ, ಅದು ನಿಮ್ಮಿಷ್ಟ. ನಾನು ಹೇಳ್ತಾ ಇರೋದು ಸಿಂಧೂರವನ್ನು ಅರ್ಪಿಸಬೇಕು. ಈ ಪ್ರಯೋಗ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ, ಶನಿವಾರ ಮಾಡ್ತಾ ಬನ್ನಿ. ನೀವೇ ನೋಡಿ ಶನಿ ಶಾಂತಿ ಯಾವ ಪ್ರಮಾಣದಲ್ಲಿ ಆಗ್ತದೆ. ನಿಜವಾಗ್ಲೂ ಶನಿದೇವರಿಂದ ಸಮಸ್ಯೆ ಇದೆ ಸರ್, ನಿಜವಾಗ್ಲೂ ನಾನು ನಡೀತಾ ಇದ್ದು ತುಂಬ ಪ್ರಾಬ್ಲಮಲ್ಲಿದ್ದೀನಿ. ಅವಮಾನದ ಮೇಲೆ ಅವಮಾನ, ಎಲ್ಲೂ ನಿಲ್ಲಕ್ಕಾಗ್ತಾಯಿಲ್ಲ, ಯಾರಿಗೂ ಮುಖ ತೋರ್ಸೋಕ್ಕಾಗ್ತಾಯಿಲ್ಲ. ನನ್ನದಲ್ಲದ ತಪ್ಪಿಗೆ ಎಲ್ಲವನ್ನ ಅನುಭವಿಸ್ತಾ ಇದ್ದೀನಿ. ಏಕಾಂಗಿ ಆಗಿದ್ದೀನಿ, ಒಂಟಿ ಜೀವನ ಆಗಿಬಿಟ್ಟಿದೆ, ದುರಾದೃಷ್ಟ, ಸಾಲಬಾಧೆ, ರೋಗ ಎಲ್ಲವೂ ಶನಿದೇವ್ರದೇ. ಮೋಸ ಆಗುವಂಥದ್ದು ಶನಿದೇವ್ರದೇ. ಅರ್ಥ ಆಯ್ತಲ್ವಾ? ಈ ಶನಿದೇವ್ರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದೀನಿ. ಯಾಕೋ ಇವಾಗ ಅಷ್ಟೇ ಶನಿದೇವ್ರು ಬಂದರು ಅಂತ ಹೇಳಿದ್ರಲ್ಲ ಸರ್, ಆವಾಗಿಂದ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ನನಗೆ ಯಾಕೋ ಶನಿಯಿಂದನೇ ಸಮಸ್ಯೆ ಇದೆ ಅಂದರೆ ನೀವು ಹೋಗಬೇಡಿ, ನಿಮ್ಮ ಬದಲಾಗಿ ಒಬ್ಬರು ಹೋಗಿ ಸ್ವಾಮಿಗೆ ಎಳ್ಳೆಣ್ಣೆಯ ಪರಿಹಾರ ಅಂದರೆ ಅಭಿಷೇಕವನ್ನು ಮಾಡಿಸ್ಬೇಕು. ನಿಮ್ಮ ಹೆಸರಿನೆಲ್ಲ ಅರ್ಚನೆ ಮಾಡಿ ನೀವು ಹೋಗಿ ಆಂಜನೇಯನಿಗೆ ಸಿಂಧೂರವನ್ನು ಅರ್ಪಿಸಿ. ಪ್ರತಿ ಶನಿವಾರ ಇದನ್ನು ಮಾಡಿ ನೋಡಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರುತ್ತೆ. ನಿಮಗಿರುವಂಥ ಸಮಸ್ಯೆ ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.